ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ವಿಷ್ಣು ಪ್ರಸಾದ ಕಲ್ಲೂರಾಯ. ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ಇದೀಗ ಕೇಳಿ ಕಾವ್ಯಯಾನದ 61ನೇ ಹೆಜ್ಜೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣ ಬರೇ ವಾಲ್ಮೀಕಿ ರಾಮಾಯಣದ ಪಡಿಯಚ್ಚು ಆಗದೆ ಕವಿ ಪ್ರತಿಭೆ ಅಲ್ಲಲ್ಲಿ ಮಿಂಚುತ್ತಾ ಕಥಾನಕವನ್ನು ಓದುವ ಹಾಗೆ ಮಾಡುತ್ತದೆ. ವಾಲಿ ಸುಗ್ರೀವರ ಕಾಳಗ ನಡೆಯುತ್ತಿದೆ. ರಾಮನ ಬೆಂಬಲ ಇದೆ ಎಂದು ಧೈರ್ಯದಿಂದ ವಾಲಿಯನ್ನು ಯುದ್ಧಕ್ಕೆ ಕರೆದ ಸುಗ್ರೀವ ವಾಲಿಯಿಂದಲೇ ಪೆಟ್ಟು ತಿಂದು ಹೇಗೋ ಜೀವ ಸಹಿತ ಹಿಂದೆ ಬರುತ್ತಾನೆ. ಯುದ್ಧಕ್ಕೆ ಹೋಗು, ವಾಲಿಯನ್ನು ಕರೆ, ಯುದ್ಧ ಮಾಡು, ನಾನಿದ್ದೇನೆ ಎಂದು ಯುದ್ಧಕ್ಕೆ ಕಳುಹಿಸಿದ ರಾಮನನ್ನು ಯಾಕೆ ರಾಮ ಹೀಗೆ ಮಾಡಿದೆ? ನೀನು ಬಲು ವೀರನೆಂದು ನಂಬಿದೆ. ನೀನೆಲೈ ಬಲು ವೀರನಪ್ಪುದ ನಾನು ಕಂಡೆನು. ನೀನೆಲೈ ಬಲು ವೀರನಪ್ಪುದ ನಾನು ಕಂಡೆನು. ಸಹಸದಳತೆಯ ಜಾನಕಿಯ ಖಳಗಿತ್ತು ಕಾಡಲಿ ತೊಳಲುತಿಕ ನಿನ್ನ ನಾನು ನಂಬಿದರು ಇದುವೇ ಕಂಡೆನು. ಹಾನಿಯ ಅಸುವಿಂಗಳಿವು ತಪ್ಪಿತು. ಮಾನವರು ಬಹುಭಾಷಿಗಳು, ಮಾನವರು ಬಹುಭಾಷಿಗಳು ದಿಟವರಿಯಬಹುದೆಂದ. ಮಾನವರು ಬಹುಭಾಷಿಗಳು ದಿಟವರಿಯಬಹುದೆಂದ. ರಾಮ, ನೀನು ಬಲು ವೀರನಹುದು. ನಿನ್ನ ಈಗಿನ ಪರಿಸ್ಥಿತಿಯನ್ನು ನಾನು ನೋಡುತ್ತಿದ್ದೇನಲ್ಲ. ನಿನ್ನ ಸಾಹಸ ಎಂತಹುದು ಎಂಬುದನ್ನು ಈಗ ಅರ್ಥೈಸಿಕೊಂಡೆ. ನಿನ್ನ ಮಡದಿಯಾದ ಜಾನಕಿಯು ಖಳನಲ್ಲಿ ಇರುವ ಹಾಗೆ ಆಯಿತಲ್ಲ. ರಾವಣನು ಕಳ್ಳತನ ಮಾಡಿದ ಎಂಬುದಾಗಿ ನೀನು ಹೇಳಬಹುದು. ಅದಕ್ಕೆ ಕಾರಣ ನೀನೇ ಅಲ್ಲವೇ? ಈಗ ದಾರಿ ಕಾಣದೆ ಕಾಡಿನಲ್ಲಿ ತೊಳಲಾಡುತ್ತಿದ್ದಿ. ನಿನ್ನ ಪರಿಸ್ಥಿತಿಯೇ ಹೀಗಿರುವಾಗ ನಿನ್ನಂಥವನನ್ನು ನಾನು ನಂಬಿದೆನಲ್ಲ. ಪುಣ್ಯಕ್ಕೆ ಯುದ್ಧದಲ್ಲಿ ನನ್ನ ಪ್ರಾಣವೊಂದು ಉಳಿಯಿತು. ಅಣ್ಣನಾದ ಕಾರಣ ವಾಲಿಯು ಈ ತಮ್ಮನನ್ನು ಉಳಿಸಿದನೋ ಏನೋ. ಈಗಂತೂ ಒಂದು ವಿಚಾರ ಮನನವಾಯಿತು. ಮಾನವರು ಬಹುಭಾಷಿಗಳು. ಅವರ ಮಾತಿಗೆ ಅವರೇ ಬದ್ಧರಾಗಿರುವುದಿಲ್ಲ. ಸಮಯಕ್ಕೊಂದು ಮಾತನಾಡುತ್ತಾರೆ. ಆ ಮಾತಿಗೆ ಪುಷ್ಟಿಯಾಗಿ ನಿನ್ನ ಈಗಿನ ವರ್ತನೆ ತೋರುತ್ತಿದೆ. ರಾಮನು ಧರೆಯಲ್ಲಿ ಅವತರಿಸಿದ ಮಾನುಷ ರೂಪದ ದೇವರು ಎಂಬ ವಿಚಾರವನ್ನು ತಿಳಿದ ಹಾಗೆ ಸುಗ್ರೀವ ಈ ಮಾತನ್ನು ಆಡಿದ್ದಿರಬಹುದು. ರಾಮ, ನೀನೂ ಮಾನವನಲ್ಲವೇ? ಮಾನವರು ಎಂತವರು ಎಂದು ನನಗೆ ಗೊತ್ತಿಲ್ಲವೇ? ಮಂಗನನ್ನು ಮಂಗ ಮಾಡಲು ಮಾನವರಿಗೆ ಹೇಳಿಕೊಡಬೇಕೋ? ಅಂತೂ ಸಮಯ ಸಾಧಕತನದ ಬುದ್ಧಿಯನ್ನು ತೋರಿಸಿಬಿಟ್ಟೆ. ಹೀಗೆ ನಾನಾ ವಿಧವಾಗಿ ರಾಮನನ್ನು ನಿಂದಿಸಿದಾಗ ರಾಮನು ಸುಮ್ಮನಿರುತ್ತಾನೆಯೇ? ಈ ನಿಂದನೆಯ ಮಾತನ್ನು ಕೇಳಿ ನಿಂದಿಸುವ ನುಡಿಗೇಳಿ ಲಕ್ಷ್ಮಣನೆಂದನು. ನಿಂದಿಸುವ
ನಂದಿಸುವ ನುಡಿಗೇಳಿ ಲಕ್ಷ್ಮಣನೆಂದನು. ಎಲವೋ ಬಗುಳ ಬೇಡನೆ ತಂದೆ ಸೈರಿಸು. ಎಲವೋ ಬಗುಳ ಬೇಡನೆ ತಂದೆ ಸೈರಿಸು. ನೊಂದು ನುಡಿದರೆ ನಮಗೆ ಮನಕತವೇ. ಒಂದು ರೂಪಿಬ್ಬರಿಗೆ ಕುರುಹನು ಮುಂದೆ ಕೊಟ್ಟರೆ ಕೊಂದು ಕೊಡದಿರೆ ಕೊಂದವನು ನಾನಲ್ಲದವನೇ. ಕುರುಹನು ಮುಂದೆ ಕೊಟ್ಟರೆ ಕೊಂದು ಕೊಡದಿರೆ ಕೊಂದವನು ನಾನಲ್ಲದವನೇ. ಬಳಿಕ ಹೇಳೆಂದ ಆ ರಾಮನನ್ನು ನಿಂದಿಸಿದ ಮಾತನ್ನು ಕೇಳಿದ ಲಕ್ಷ್ಮಣನಿಗೆ ಸಿಟ್ಟು ನೆತ್ತಿಗೇರಿತು. ಎಲ್ಲವೋ ಸುಗ್ರೀವ, ಬಾಯಿಗೆ ಬಂದ ಹಾಗೆ ಬಗುಳಬೇಡ. ಸುಗ್ರೀವ ಎಂದ, ತಂದೆ ಸ್ವಲ್ಪ ಸೈರಿಸು. ಪೆಟ್ಟು ತಿಂದು ನೊಂದವನು ನಾನು ತಂದೆ. ನೊಂದವನ ಮಾತು ಕೇಳಲು ನಿಮಗೆ ಆಗುವುದಿಲ್ಲ ಅಲ್ಲವೇ? ಈಗ ರಾಮ ಹೇಳುತ್ತಿದ್ದಾನೆ, ಎಲೇ ಸುಗ್ರೀವ, ನಿನ್ನನ್ನು ವಾಲಿಯನ್ನು ಗುರುತು ಹಿಡಿಯುವುದು ಹೇಗೆ ಹೇಳು? ನಾನು ವಾಲಿಯನ್ನು ಈ ಮೊದಲು ನೋಡಿಲ್ಲ. ನೀವು ಅಣ್ಣ ತಮ್ಮಂದಿರು ಒಂದೇ ರೀತಿಯಾಗಿ ಇದ್ದೀರಿ, ಒಂದೇ ರೂಪದಲ್ಲಿ ಇದ್ದೀರಿ. ಪೆಟ್ಟು ತಿಂದವ ಯಾರು, ಕೊಡುವವ ಯಾರು ಎಂದು ನನಗೆ ಹೇಗೆ ತಿಳಿಯಲು ಸಾಧ್ಯ? ನಿನ್ನನ್ನು ಗುರುತಿಸುವ ಹಾಗೆ ಏನಾದರೂ ಇದ್ದರೆ ಈ ಗಳಿಗೆಯಲ್ಲಿ ವಾಲಿಯನ್ನು ಕೊಂದು ಕೊಡುತ್ತೇನೆ. ಹಾಗೆ ಮಾಡದಿದ್ದರೆ ಮುಂದಿನದನ್ನು ಮತ್ತೆ ಹೇಳು ಎಂದು ಸತ್ಯ ವಿಚಾರವನ್ನು ತಿಳಿಸಿ ಧೈರ್ಯ ತುಂಬಿ ಮತ್ತೆ ಸುಗ್ರೀವನನ್ನು ಯುದ್ಧಕ್ಕೆ ಅಣಿ ಮಾಡುತ್ತಾನೆ. ಇಲ್ಲಿ ರಾಮನ ವಿಚಾರ ಸಹಜವಾದದ್ದೇ ಆಗಿದೆ. ಮಂಗಗಳು ದೊಡ್ಡದು ಸಣ್ಣದು ಇರಬಹುದೇ ಹೊರತು ನೋಡುವಾಗ ರೂಪದಲ್ಲಿ ವ್ಯತ್ಯಾಸ ತಿಳಿಯುವುದಿಲ್ಲ. ವಾಲಿ ಎಂದು ರಾಮ ಸುಗ್ರೀವನನ್ನು ಕೊಂದು ಬಿಟ್ಟರೆ ಮತ್ತೆ ವಿಶ್ವಾಸದ್ರೋಹ ಆಗುತ್ತದೆ. ಯಾವಾಗಲೂ ಪೆಟ್ಟು ತಿಂದು ಸೋಲುವವ ಸುಗ್ರೀವನೇ ಆದರೂ ರಾಮನು ಬಂದಿದ್ದಾನೆ ಎಂದು ಸುಗ್ರೀವನ ಕೈ ಮೇಲಾಗಬಾರದು ಎಂದೇನೂ ಇಲ್ಲವಲ್ಲ. ಆದರೆ ಸಂಶಯದ ಕೈಗೆ ಬುದ್ಧಿಯನ್ನು ಕೊಟ್ಟು ಮತ್ತೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಅಣ್ಣ ತಮ್ಮಂದಿರ ಕಾಳಗ ಎಷ್ಟಾದರೂ ಅಣ್ಣನಲ್ಲವೇ? ಹಾಗೆ ಸಾಯಿಸಿ ಬಿಡಲು ಸಾಧ್ಯವೇ? ಬಾಂಧವ್ಯ ಎಲ್ಲಿ ಹೋಗುತ್ತದೆ ಎಂದು ರಾಮನು ಎಣಿಸಿದುದರಲ್ಲಿ ತಪ್ಪಿಲ್ಲ, ಸಹಜವೇ ಹೌದು. ಇಷ್ಟು ಮಾತು ಕೇಳಿದ ಸುಗ್ರೀವನಿಗೆ ಶಾಂತಿ ಸಮಾಧಾನ ಆಗುತ್ತದೆ. ಹೊಸ ಉತ್ಸಾಹ ಮೂಡಿತು. ರಾಮನಲ್ಲಿ ಮತ್ತೆ ಗೌರವ ಉಂಟಾಯಿತು. ಮರುದಿನ ಕೇಳಿ ಧೈರ್ಯದಲೆದ್ದು ಕೇಳಿ ಧೈರ್ಯದಲೆದ್ದು ಮರುದಿನ ವಾಲಿಯೊಳು ಕಾದಲ್ಕೆ ಹೋಗುತ್ತಾ ಮಾಲೆ ಹೂವಿನ ಕುರುಹು ತನಗೆನುತ ಅರ್ಕನಂದನನು ಮಾಲೆ ಹೂವಿನ ಕುರುಹು ತನಗೆನುತ ಅರ್ಕನಂದನನು ವಾಲಿಯನು ಮೂದಲಿಸಿ ಕರೆದನು. ವಾಲಿಯನು ಮೂದಲಿಸಿ ಕರೆದನು. ಮೂಲ ಗೆಲುವಿಂದ ಉಬ್ಬಿ ಬೇಗದಲ್ಲಿ ಆಳುದೋರಿದರೆ ಇಂದು ತೋರುವೆ ನಿನಗೆ ಹೊಸ ಪರಿಯ. ಆ ಆ
ಮರುದಿನ ಮತ್ತೆ ವಾಲಿಯೊಡನೆ ಸುಗ್ರೀವ ಯುದ್ಧಕ್ಕೆ ಹೊರಡುತ್ತಾ ಇದ್ದಾನೆ. ಈ ಬಾರಿ ಹೋರಾಟ ಆಗುವಾಗ ಸುಗ್ರೀವನ ಗುರುತು ಹಿಡಿಯಲು ಆತನು ಪುಷ್ಪಮಾಲೆಯೊಂದನ್ನು ಧರಿಸಿಕೊಳ್ಳುತ್ತಿದ್ದಾನೆ. ಮತ್ತೆ ವಾಲಿಯನ್ನು ಮೂದಲಿಸಿ ಯುದ್ಧಕ್ಕೆ ಕರೆಯುತ್ತಿದ್ದಾನೆ. ಎಲೇ ಈ ವಾಲಿಯೇ, ಇಷ್ಟು ಬಾರಿ ನಾನು ಯುದ್ಧದಲ್ಲಿ ಸೋತದ್ದು ಹೌದು, ಪೆಟ್ಟು ಹೊಡೆತ ತಿಂದದ್ದು ಸತ್ಯ. ಆಗಿನ ಆ ಗೆಲುವಿನಿಂದ ನೀನು ಉಬ್ಬಬೇಡ, ನೀನೇ ಸಾಮರ್ಥ್ಯವಂತ ಎಂದು ಗ್ರಹಿಸಬೇಡ. ಇವತ್ತು ಹೊಸ ರೀತಿಯ ಯುದ್ಧವನ್ನು ಮಾಡುತ್ತೇನೆ, ಬಾ ಯುದ್ಧಕ್ಕೆ. ಇದನ್ನು ಕೇಳಿದ ವಾಲಿಯು ಎನಲು ಕೇಳುತ್ತ ಕನಲಿ ಇಂದ್ರನ ತನಯ ಹೊರವಡೆ ತಾರೆ ತಡೆದಳು. ಎನಲು ಕೇಳುತ್ತ ಕನಲಿ ಇಂದ್ರನ ತನಯ ಹೊರವಡೆ ತಾರೆ ತಡೆದಳು. ಮನುಜ ಬೆಂಬಲವಾದನೆಂಬುದ ನಾನು ಕೇಳಿದೆನು ಎನ್ನಲು. ಸತಿ ನೀನೇನ ಬಲ್ಲೈ, ಸತಿ ನೀನೇನ ಬಲ್ಲೈ. ಮನುಜನಾಗಲಿ ಧನುಜನಾಗಲಿ ಅನುವರಾಂಕಗೆ ಕರೆಯ ನಿಂಬರೆ ವೀರ ಸುಡಲೆಂದ. ವಾಲಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಮೊದಲೆಲ್ಲ ಯುದ್ಧ ಮಾಡಿ ಪೆಟ್ಟು ತಿಂದು ಹೋದರೆ ತಿಂಗಳುಗಟ್ಟಲೆ ಮತ್ತೆ ಬರುತ್ತಿರಲಿಲ್ಲ. ಈ ಸಾರಿ ಹಾಗಲ್ಲ. ಅವನಿಗೆ ಬುದ್ಧಿ ಕಲಿಸಿಯೇ ಬರುತ್ತೇನೆ ಎಂದು ಹೊರಟಾಗ ಮಡದಿ ತಾರೆ ತಡೆಯುತ್ತಾಳೆ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗುವುದು ಬೇಡ, ಯೋಚಿಸಿ ನೋಡಿ, ಅವಸರ ಬೇಡ. ನಿನ್ನೆ ಯುದ್ಧ ಮಾಡಿ ಸೋತು ಹೋದವ ಇವತ್ತು ಬಹಳಷ್ಟು ಧೈರ್ಯದಿಂದ ಬಂದಿದ್ದಾನೆ ಎಂದರೆ ಅವನು ಸುಮ್ಮನೆ ಬರಲಿಲ್ಲ. ನನಗೊಂದು ವಿಚಾರ ತಿಳಿದು ಬಂದಿದೆ. ಅವನಿಗೆ ಮನುಜನೊಬ್ಬ ಬೆಂಬಲಕ್ಕೆ ನಿಂತಿದ್ದಾನಂತೆ. ತಕ್ಷಣ ವಾಲಿಯು ಹೇಳುತ್ತಾನೆ, ಏ ಬಿಡೆ, ನಿನಗೇನು ಗೊತ್ತು? ಮನುಜನಾಗಲಿ ಧನುಜನಾಗಲಿ ಯುದ್ಧಕ್ಕೆ ಬಾ ಎಂದು ನನ್ನಂತಹ ವೀರರನ್ನು ಕರೆದರೆ ಯಾರಾದರೂ ತಡ ಮಾಡುತ್ತಾರೋ, ಹೋಗಲೋ ಬಿಡಲೋ ಎಂದು ಯೋಚಿಸುತ್ತಾರೋ ಎಂದು ಒಂದು ರೀತಿಯ ಅಹಂಕಾರದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಉತ್ತರಿಸುತ್ತಾನೆ. ತಾರೆ, ಯೋಚಿಸಬೇಡ. ಒಂದು ವೇಳೆ ನನ್ನೆದುರು ಯಾರಾದರೂ ಬಂದರೆ ಇದಿರಲಾಂತರೆ ಮನುಜನಾಗಲಿ ವಿದಿತ ದಾನವ ದೇವನಾಗಲಿ ಕದನದಲ್ಲಿ ಗೆಲಿದಲ್ಲದೆ ಉಳಿವನೇ ಸುರಪನಂದನನು ಸುದತಿ ಬಿಡು ಬಿಡು ಸೆರಗನು ಸುದತಿ ಬಿಡು ಬಿಡು ಸೆರಗನು ಅಹಿತನ ತ್ರಿದಶರೊಳಗೆ ಇಟ್ಟಲ್ಲದೆ ಇರೆನು ಎನ್ನುತ್ತ ಉದತಿ ಮಥನನು ಹೊಯ್ದು ಅಳಚಿದ ತರಣಿ ನಂದನನ. ತಾರೆ, ನನ್ನ ಕಥೆ, ಪರಾಕ್ರಮ, ಶೌರ್ಯ ನಿನಗೆ ತಿಳಿದಿಲ್ಲವೇ? ನನ್ನ ಎದುರು ಮನುಜನೋ ದಾನವನೋ ದೇವನೋ ಎದುರಾಗಿ ಹೋರಾಡಿದರೆ ಈ ದೇವೇಂದ್ರನ ಮಗ ಅವರನ್ನು ಯುದ್ಧದಲ್ಲಿ ಗೆಲ್ಲದಿರುವನೆ? ತಾರೆ, ನನ್ನ ಸೆರಗನ್ನು ಹಿಡಿದು ಇಂದು ಯುದ್ಧ ಬೇಡ ಬೇಡ ಎಂದು ಪ್ರಾರ್ಥಿಸುತ್ತಿದ್ದೀಯಲ್ಲ, ಬಿಡು ಬಿಡು. ಇವತ್ತು ಅವನಿಗೆ ಒಂದು ಗತಿ ಕಾಣಿಸಿಯೇ ಬರುತ್ತೇನೆ, ಅವನನ್ನು ಮೇಲಿನ ಲೋಕಕ್ಕೆ ಕಳುಹಿಸಿಕೊಡುತ್ತೇನೆ ಎಂದು ತಾರೆ ಹಿಡಿದ ಸೆರಗಿನಿಂದ ಬಿಡಿಸಿಕೊಂಡು ಸುಗ್ರೀವನನ್ನು ಎದುರಿಸಲು ಹೊರಟೇ ಬಿಟ್ಟನು ಉದಧಿಮತನನು. ದೇವತೆಗಳು ಅಸುರರು ಒಂದೊಂದು ಕಡೆ ವಾಸುಕಿಯನ್ನು ಹಿಡಿದೆಳೆದು ಸಮುದ್ರ ಮಥನ ಮಾಡುವುದನ್ನು ನೋಡಿದ ವಾಲಿಯು ಆ ಇತ್ತಂಡವನ್ನು ಸರಿಸಿ ತಾನೊಬ್ಬನೇ ಸಮುದ್ರ ಮಥನ ಮಾಡಿದ ಪರಾಕ್ರಮಿ. ಆಗ ಅವನನ್ನು ಮೆಚ್ಚಿ ದೇವೇಂದ್ರ ವಿಶೇಷ ಮಾಲೆಯೊಂದನ್ನು ಕೊಟ್ಟು
ಇದನ್ನು ಧರಿಸಿಕೊಂಡು ನೀನು ಯಾರಲ್ಲಿ ಯುದ್ಧ ಮಾಡಿದರೂ ಅವರ ಅರ್ಧ ಬಲವನ್ನು ನೀನು ಪಡೆದುಕೊಳ್ಳುತ್ತೀ ಎಂದು ಅನುಗ್ರಹಿಸಿದ್ದ. ಬತ್ತಲೇಶ್ವರರು ಉದಧಿಮಥನನು ಎಂಬ ಶಬ್ದ ಪ್ರಯೋಗದಿಂದ ಇಡೀ ಸಮುದ್ರ ಮಥನದ ಕಥೆಯನ್ನು ಧ್ವನಿಸಿದ್ದಾರೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 61ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.